ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚಾಕ್ಲೇಟ್ ಚಂದು ನ್ಯೂ ಬ್ಲಾಗ್. ಸೊ ಈ ಬ್ಲಾಗ್ ಅಲ್ಲಿ ಏನಂದ್ರೆ ಇವತ್ತು ಏನು ಹೇಳ್ದಂಗೆ ಏನು ಕೇಳ್ದಂಗೆ ಈ ಕಡೆ ಹೋಗ್ಬೇಕು. ಶಿವಮೊಗ್ಗಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಯಾರಂದ್ರೆ ಸಾಗರ್ ಬ್ರೋ. ಇವ್ನು ಯಾರಂತ ಕಂಡಿಡಿ ನನ್ನ ಹೆಸರು ಹೇಳೋದಕ್ಕಿನ್ನ ಕೇಳೋದಕ್ ಚೆನ್ನಾಗಿರುತ್ತೆ. ಟ್ಯಾಟೂ ಚಿನ್ನ ಅಂತ. ಬನ್ನಿ ಈ ಕಡೆ ಹೋಗೋಣ. ಈ ಕಡೆ ಇರೋದು ಅಲ್ಲಿ ಅದು ಸೀರೆ ಅಣ್ಣ. ಸ್ಟುಡಿಯೋ ಅಲ್ಲಿ ಇಲ್ವಾ? ಅಲ್ಲೇ ದೊಡ್ಡದಾಗ ಬೋಲ್ಡ್ ಹಾಕಿರಲ್ಲ ಸ್ಟುಡಿಯೋ ಅಂತ. BSL ಸ್ಟುಡಿಯೋ ಹೊಸ ವಿಷಯ ನಂಗೆ ಹೇಳಿರ್ಲಿಲ್ಲ. ಸಾರಿ ಎಲ್ರಿಗೂ ಸಾರಿ. ಕುಡ್ಕೊಂಡ್ಬಿಡ್ತಾರೆ, ಕುಡ್ಕೊಂಡು ಸಾಯ್ತಾರೆ ಹಂಗೆ. ನೀರ್ನ ಕಿಡ್ನಿ ಸ್ಟೋನ್ ಇದ್ರೆ ನೀರ್ ಕುಡಿಬೇಕು. ರೂಮ್ ಮಾಡಿ ಮಲಿಕೊಂಡು ಇವಾಗ ಬೆಂಗಳೂರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಬ್ಲಾಗ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಏನಂತೀರಾ ಚಾಟು ಚಿನ್ನು? ಶಿವಮೊಗ್ಗ ಬ್ಲಾಗ್ ಟ್ಯಾಟೂ ಚಂದು ಚಂದು. ವಿ ಆರ್ ಗೋಯಿಂಗ್ ಟು ಚನ್ನಬಸಪ್ಪ ಅಂಡ್ ಜುಡಿಯೋ ಟು ಬೈಯಿಂಗ್ ಮೈ. ಆಯ್ತಾಯ್ತಣ್ಣ, ಬರೀ ಬ್ರೋ ತಗೊಳ್ಳೋಣ. ಆರಾಮ ಬ್ರೋ, ಒಂದು ಫೋಟೋ ಕೊಡಿ ಬ್ರೋ. ಬರ್ರಿ ಬ್ರೋ ತಗೊಳ್ಳೋಣ. ಮೈಕ್ ಅವ್ನು ಕೊಟ್ರೆ, ಆಲ್ರೆಡಿ ಇವನು ಕೊಟ್ರೆ ತಿರ್ಗಾ. ಯಾಕೆ ಇವಾಗ ಕ್ಯಾಮ್ರಾಮನ್ ಸಾಗರ್ ಬ್ರೋ ಜೊತೆ ಚಾಕ್ಲೇಟ್ ಚಂದು. ಪಿಪಿ ಕೊಷ್ಟ ಚಂದು ಮಾಮ ಪಿಪಿ ಕೊಷ್ಟು ಪಿಪಿ ಕೊಷ್ಟು. ಏನ್ ಅನ್ಕೊಂಡಿದೀರಿ? ಎಂಟರ್ಟೈನ್ಮೆಂಟ್ ರೀ ಇವೆಲ್ಲ. ಯಾರ್ರೀ ಮಾಡಕ್ ಸಾಧ್ಯ? ಯಾರ ಕೈಲ್ರಿ ಆಗುತ್ತೆ? ಜೊತೆಗ್ ಬಂದೆ ಜೊತೆಗ್ ಬರಲ್ಲ, ಬಿಟ್ಟೋಗೋದು. ಚಿನ್ನು, ನಿನ್ ಸ್ಟೈಲ್ ರೋಲರ್ ಕ್ರಾಸ್ ಮಾಡು. ಇವತ್ತು ನಾವು ಶಿವಮೊಗ್ಗದಲ್ಲೇ ದೊಡ್ಡದು ಮಾಲ್ಗೆ ಬಂದಿದೀವಿ. ಬಟ್ಟೆನೇ ತಗೊಂಡಿಲ್ಲಪ್ಪ. ಇಂಗ್ಲಿಷ್ ಅಲ್ಲಿ ಬರ್ದಿರೋದ್ರಿಂದ ನನ್ಗೆ ಹೋದಕ್ ಬರಲ್ಲ. ಕನ್ನಡದಲ್ಲಿ ಜುಡಿಯೋ ಅಂತ ಬರ್ದಿದ್ದಾರೆ. ಅಷ್ಟು ದೊಡ್ಡದಾಗ ಬರ್ತಾರಲ್ಲ ಜುಡಿಯೋ ಅಂತ. ಸೊ ಇದೇ ಶಿವಮೊಗ್ಗದಲ್ಲಿ ಒಂದು ಫಸ್ಟ್ ಟೈಮ್ ಮಾಲ್ಗೆ ಬರ್ತಾರ ನಾವು. ಏನ್ ನನ್ ಮಕ್ಳಪ್ಪ, ನಮ್ದೇ ಬಿಟ್ಬಿಟ್ಟು ಹೋಯ್ತಾರೆ. ಏನೋ ಮಾತಾಡ್ತಾವ ನನ್ನೇ ಬಿಟ್ಬಿಟ್ಟು ಹೋಯ್ತಿರಲ್ಲ ಬ್ರೋ. ಹೆಂಗ್ ಬ್ರೋ ಇದು? ನಿಮ್ ಫ್ಯಾನ್ಸ್ ಇದ್ರಲ್ಲ ಅದಕ್ಕೆ ಬರೀ ಇಂತಾನೆ. ಏನಕ್ಕೆ ಬಂದಿರೋ ಶಿವಮೊಗ್ಗಕ್ಕೆ ಏನಕ್ಕೆ ಬಂದಿರೋದು? ದೇವಸ್ಥಾನಕ್ಕೆ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ನನಗಂತೂ ಫುಲ್ ಪರ್ಸನಲ್ ಫೇವರೇಟ್. ನಿನಗೆ? ಆಕ್ಚುಲ್ ಆಗಿ ನನ್ಗೆ ಅಲ್ಲಿ ಹೋಗಿ ಬಂದಾಗ್ಲಿಂದ ತುಂಬಾ ಒಳ್ಳೇದಾಗೈತೆ. ಅದು ಪ್ರಮೋಷನ್ಗಿಂತ ಹೋಗಿದೆ, ಬಟ್ ಪರ್ಸ್ನಲಿ ಲೈಫಲ್ಲಿ ನಮ್ಗೆ ಒಳ್ಳೇದಾಗಿರೋದಕ್ಕೆ ತಿರ್ಗಾ ಅಲ್ಲಿಗೆ ಹೋಯ್ತಾ ಇದೀವಿ. ಅಂಡ್ ಮೋರ್ ಅವರ ಪ್ರಮೋಷನ್ ನಾಟ್ಲೇ ಇಲ್ಲ ಅಲ್ವಾ? ಬರೀ ಬಡ ನೋಡೋಣ. ಜುಡಿಯೋ ಅಲ್ಲ, ಈಸಿ ಬೈ ಇದು. ಜುಡಿಯೋನೇ ಅಲ್ವಾ ಇದು? ಜುಡಿಯೋ ಪಕ್ಕದು ಅಂತಾನೆ, ಜುಡಿಯೋನೇ ಅಂತಾನೆ. ನಾನೆಲ್ಲ ಪಕ್ಕದೊಂದಿದ್ದು ಅವೇ ಅಪ್ಪ ಹೇಳಿದ್ದು. ಈಸಿ ಬೈಕ್ ಕಣೋ ಇದು. ಹೌದಾ? ಹೇಳ್ಬೇಕು ಅದನ್ನ. ಜುಡಿಯೋ ಇಲ್ಲ ಐತೆ ಬ್ರೋ, ಅಲ್ಲೋಗಿದೀವಿ ನಾವು. ಇಲ್ಲ ಐತ್ರಿ ಬರೀ ಲೆಟ್ಸ್ ಗೈಸ್ ಗೋ. ಬಡೆ ನೋಡೋಣ. ಕಮ್ ದಿಸ್ ಸೈಡ್. ಅವಾಗೆ ನನ್ ಕರ್ಕೊಂಬಂದ್ರ, ಇವಾಗ ಅವ್ನ ನಮ್ಮ ಹತ್ರ ಕರ್ಕೊಂಬತ್ತೀನಿ ಅಂತೀರಾ? ಉದ್ದಕ್ಕೆ ದಪ್ಪಕ್ಕಿದ್ಯಾ, 5 ಜನ ಬರೋ ತಳ್ಳು ಬತ್ತ್ಯಾ. ಅವ್ನ್ ಪಾಪ ಸಣ್ಣ ಅವನೇ ಯಾರಾದ್ರೂ ಹಿಂಗ್ ಅಂದ್ರೆ ಹೋಗ್ಬಿಡ್ತಾನ ಭಯ ನಮ್ಗೆ. ಈ ಕಡೆಗೆ ಹಾಕ್ಲಾ? ಅಯ್ಯೋ, ನಮ್ಗೆ ಅಷ್ಟ ಹಾಕಿ ಅಭ್ಯಾಸ ಇಲ್ಲಣ್ಣ. ಯಾವ್ದು ಚೆನ್ನಾಗೈತೆ ಯಾವ್ದು ಮಜಾನೇ ಇಲ್ವಲ್ಲ ರಿಲಯನ್ಸ್ ಅಷ್ಟು. ಸಿಲೋ ಏನಾದ್ರು ಒಂದ್ ಹೇಳಪ್ಪ. ಏನಕ್ಕೆ ಜುಡಿಯೋದಿಂದ ವಾಪಸ್ ಹೋಯ್ತಾ ಇದೀವಿ? ನಾವು ಜುಡಿಯೋದಿಂದ ಏನಕ್ಕೆ ವಾಪಸ್ ಹೋಗ್ತಾ ಇದೀವಿ ಅಂದ್ರೆ, ನಮ್ಗೆ ಜುಡಿಯೋದಲ್ಲಿ ನಾವು ಇಷ್ಟಪಟ್ಟಿದ್ದು ಮತ್ತೆ ನಮ್ಗೆ ಇಷ್ಟ ಆಗೋ ತರದ್ದು ಬಟ್ಟೆ ಆಗ್ಲಿ, ಶರ್ಟ್ ಆಗ್ಲಿ, ಚಡ್ಡಿ ಆಗ್ಲಿ, ಅದಕ್ಕೆ ಏನು ಸಿಕ್ಕಿಲ್ಲ ಅಂತ ಅದಕ್ಕೆ ಇವಾಗ ನಾವು ಹುಡ್ಕೊಂಡು ಇವಾಗ ನಾವು ಪಕ್ಕದ ಅಂಗಡಿಗೆ ಹೋಗ್ತಾ ಇದೀವಿ. ಫಸ್ಟ್ ಎಲ್ಲಿ ಹೋಗಿದ್ದು ಅಲ್ಲೇ ಹೋಯ್ತಾ ಇದೀವಿ. ಬಟ್ಟೆ ಹಾಕೊಡ್ತೀವಿ. ಏನೋ ಬಟ್ಟೆನೇ ಸಿಕ್ತಿಲ್ಲಪ್ಪ ನಮ್ಗೆ. ಬ್ರೋ ವಾಟರ್ ಬಾಟ್ಲ್ ಇದ್ಯಾ? ಕೊಡಿಪ್ಪ, ಫೋನ್ ಮಾಡ. ಇದು ಬರ್ತೀನಿ, ಬಟ್ಟೆ ತಗೊಂಡು ಪೇ ಮಾಡ. ಏನ್ ಗೊತ್ತಾ, ಕಾಸು ಬೇಡ ಅಂತಾರೆ, ಅದೇ ಬೇಜಾರು. ನಾವ್ ಮಾಡೋದು ಪ್ರೀತಿ ವಿಶ್ವಾಸ ಕಣ. ವಿಡಿಯೋ ಸಿಕ್ದಾಗ ಪ್ರೀತಿ ಕೊಟ್ರಿ, ಫ್ರೀಯಾಗಿ ಏನೋ ಕೊಟ್ಬೇಡ್ರಿ. ಏನಂತೀರಾ? ನನ್ಗೆ ಏನಾಗೈತೆ ಅಂದ್ರೆ, ಹಿಂದೆ ಬೈಕೊಂಡ್ ಅಭ್ಯಾಸ. ಮೈಕ್ ಹಾಕ್ಬಿಟ್ಟವ್ರೆ, ಬೈಕಣಕ್ ಆಗಲ್ಲ. ಅದಕ್ಕೆ ಮೈಕ್ ತೆಗೆದು ನನ್ ಮಗ್ನೆ 2 ಬೈಕ್ ಇಲ್ಲ ಇಟ್ಕೊಳ್ಳೋ. ಅದಕ್ಕೆ ನಾನು ಹಾಕೊಂಡಿಲ್ಲ. ಹಿಂದೆ ಬೈಕ್ ಬೇಕಲ್ಲ, ಮತ್ತೆ ಹಿಂದೆ ಬೈಯೋರಿದ್ರೇನೆ ಬೆಳೆಯಕ್ಕಾಗೋದು. ಬೈ ಅಲ್ಕ ನಮ್ಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ನೈಸ ಅಟ್ಯಾಕ್. ಸೊ ಗೈಸ್ ಏನ್ ಗೊತ್ತಾ, ಅದನ್ನ ಹಾಕೊಂಬಂದಲ್ಲ ಈಚಕ್ಕೆ, ಅದು ಹಾಳು ಮಾಡಿದ್ರು. ಅದು ಬೇಡ ಅಂತ ಇವಾಗ ಇದನ್ನ ತಗೊಂಡಿದೀವಿ. ಇದಕ್ಕೆ ತಿರ್ಗಾ ಪ್ಯಾಂಟ್ ಸಿಕ್ತಲ್ಲ. ಇದಾಗುತ್ತೆ. ಓ ಸೊ ನೆಕ್ಸ್ಟ್ ಟ್ರಯಲ್ ಇದೆ. ಸುಮ್ನೆ ಚೆನ್ನಾಗೈತೆ ಅನ್ಬಿಡು. ಜಾಸ್ತಿ ಹೊತ್ತು ಬಿಟ್ರೆ ಇನ್ನೂ 2 ಅವರ್ ಮಾಡ್ತಾನೆ. ಊಟ ಬೇಕು ನನಗೆ ಅಂತ ಅವ್ರಿಗೆ. ನಿನ್ ಊಟಕ್ಕೆ ನಾನು ಬಟ್ಟೆ ಬಲಿ ಮಾಡ್ತಿದ್ದೀನಲ್ಲ. ಇವಾಗ ಇದನ್ನ ತಗೋಬೇಕಾ? ಇದು ಬೇಡ ಏನಾದ್ರು ಬೇಜಾರಣ ವಿಡಿಯೋ ಮಾಡಕ್ಕೆ. ಟ್ಯಾಟೂ ಚಿನ್ನ ಬೇಜಾರ್ ಮಾಡ್ಕೊಂಡಿದ, ನನಗೆ ಖುಷಿ ಆಯ್ತು. ಸೊ ಇದು 3ನೇ ಪ್ಯಾಟರ್ನ್. ಇದು ಚೆನ್ನಾಗಿಲ್ಲ ಬ್ರೋ. ಈ ತರದ್ ಹಾಕೋರ್ ಏನ್ ಅನ್ಸುತ್ತೆ ನನಗೆ? ಸೆಡೆ ತರ ಫೀಲ್ ಆಗ್ತಾ ಇರ್ತೀಯ. ಆ ತರ ಹಾಕಿದ್ರೆ ಕಾನ್ಫಿಡೆಂಟ್ ಆಗಿ ಕಡಕ್ ಒಂಥರ ನಂಬಿಕೆ, ಧೈರ್ಯ. ಯಾವ್ದು ಚೆನ್ನಾಗೈತೆ? ಸೂಪರ್ ಆಗೈತೆ ನಿಜವಾಗ್. ಚಿನ್ನು ಅವರೇ, ನೀವು ಟ್ಯಾಟೂ ಎಷ್ಟು ವರ್ಷದಿಂದ ಹಾಕ್ತಾ ಇದ್ದೀರಾ? ಸುಮಾರು 12 ವರ್ಷದಿಂದ ನಾನು ಟ್ಯಾಟೂಗಳನ್ನ ಓಕೆ, ಇವಾಗ ಎಲ್ಲಿ ಮಾಡಿದ್ದೀರಾ ಸ್ಟುಡಿಯೋನ? ಇವಾಗ ನಾವು ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಸ್ಟಾರ್ಟ್ ಬನ್ನಿ. ಏನ್ ಲುಕ್ ಬ್ರದರ್, ಆ ಕದರ್, ಸ್ಮೈಲ್, ಇರಪ್ಪ, ಆ ಲಾಡಿ ಒಳಗೆ ಹಾಕಿದ್ದು
ಒಂದೊಂದು ಅದ್ಭುತ ಅವ್ರದಾರ, ಅದ್ಭುತ. ಓಕೆನಾ? ಓಕೆ ಓಕೆ. ಸೂಪರ್ ಸೂಪರ್. ಬಿಲ್ ಕೌಂಟರ್ಗೆ ಅಣ್ಣ ಕರ್ಕೊಂಡು ಹೋಯ್ತಿದ್ದಾರೆ. ರಾಲೆನ್ಸ್ ಅಣ್ಣ ಕೊಡಿಸ್ತಾರ ಇಲ್ವೋ ಗೊತ್ತಿಲ್ಲ. MLAಗೂ ಇಷ್ಟು ಫೋನ್ ಬರುತ್ತಾ ಇಲ್ವೇನ್ರಿ? ಅವ್ರ ಸ್ಟುಡಿಯೋಗೆ ಅವರೇ ಮಾರ್ಕೆಟಿಂಗ್ ಹೆಡ್ಡ. ಅದಕ್ಕೆ ಹಂಗೆ ಬರೋಕ್ಕಾಗಿರ್ಲಿಲ್ವಾ? ಎಂತ ಇದೇ ಅರ್ಥ ಆಯ್ತಾ? ಜನ ಒಬ್ಬ ಹೆಂಗ್ ಹೋಯ್ತಾರೆ ಹಂಗೆ ಹೋದ್ರೆ ದಡ್ ನನ್ ಮಕ್ಳು. ಅದಕ್ಕೆ ಹಿಂದೆ ಹೋಗ್ಬೇಡ್ರಿ. ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾರನ್ನೂ ನಂಬಾರ್ದು, ಇವನ್ ನನ್ನ ನಂಬಾರ್ದು. ನಾನೇ ನಂಬಲ್ಲ, ನೀವ್ ಯಾಕೆ ನಂಬ್ತೀರಾ? ಅರ್ಥ ಮಾಡ್ಕೊಳ್ರಿ. ಅನ್ಫಾಲೋ ಮಾಡ್ರಿ ಫಸ್ಟ್ ರಾಲೆನ್ಸ್. ನೀನ್ ಕೊಡ್ತಾರದ? ಸರಿ, ಕಾಳ್ ನನ್ ತಗೊಂಡಿದ್ವಿ. ಕಾಳ್ ನೇಮ್ ಚಂದ್ರು ಎಸ್. ಮಚ್ಚ ಕಾರ್ಡ್ ಕೊಡ. ಈಸಿ ಬೈ ಬಗ್ಗೆ ಏನೋ ಹೇಳ್ತದ್ರಿ? ಈಸಿ ಬೈ ಅಂತ ಹಾಕಿದ್ದಾರೆ, ಅದ್ರ ಬಿಲ್ ಮಾತ್ರ ತುಂಬಾ ಕಷ್ಟ ಆಯ್ತು ಕಟ್ಟಬೇಕಾದ್ರೆ. ಯಾಕೆ ಅಂದ್ರೆ ದುಡ್ಡು ಕಟ್ಬೇಕಾದ್ರೆ ಕಷ್ಟ ಆಗುತ್ತೆ. ಯೋಚನೆ ಮಾಡ್ದಂಗ್ ಪರ್ಚೇಸ್ ಮಾಡಿದ್ರೆ ಈಸಿ ಬೈ. ಫೈನಲಿ ಬಟ್ಟೆ ಸಿಕ್ಕಿ. ಮಮ್ಮ ಬರೋ ಒಂದ್ ಸ್ನ್ಯಾಪ್ ಹಾಕೋಣ. ಒಂದು ಇಲ್ಲಿ ಬಟ್ಟೆ ಅಂಗಡಿ ಮುಗಿಸಿ ಇನ್ನೊಂದ್ ಕಡೆ ಎಲ್ಲ ಹೋಯ್ತಾ ಇದೀವಿ. ಬಟ್ಟೆ ಅಂಗಡಿ ಮುಗ್ಸ, ಬಟ್ಟೆ ಪರ್ಚೇಸಿಂಗ್ ಮುಗಿಸಿ ತಿರ್ಗಾ ಸ್ಟುಡಿಯೋಗೆ ಬಂದಿದೀವಿ. ಬಿಕಾಸ್ ಆಫ್ ಕ್ಯಾಟೋಚಿನ. ಆಕ್ಚುಲಿ ಏನಂತ ಅಂದ್ರೆ ಚಂದುಗೆ ಸೈಜ್ ಪ್ರಾಬ್ಲಮ್, ಸೆಲೆಕ್ಷನ್ ತುಂಬಾ ಕಷ್ಟ. ಇವೆಲ್ಲ ಕೇಳಿದ್ರೆ ಚಿನ್ನುಗೆ ಇನ್ನೊಂದು ಕಷ್ಟ ಇದೆ. ಏನಂದ್ರೆ ಚಿನ್ನುಗೆ ಒಂದು ಚೂರು ಪ್ರಾಬ್ಲಮ್ ಇದೆ. ಅವನಿಗೆ ತುಂಬಾ ಲೂಸ್ ಆಗಿರೋ ಬಟ್ಟೆಗಳನ್ನ ಹುಡುಕ್ಬೇಕು. ಅಲ್ಲಿ ಒಂದ್ ಬಟ್ಟೆ ತಗೊಂಡ್ವಲ್ಲ ಇಲ್ಲಿ ಏನ್ ತಗೊಂಡ್ವಿ ತಿರ್ಗಾ? ವೈಟ್ ಕಲರ್ ಶರ್ಟ್. ಯಾಕೋ ಸಮಾಧಾನ ಅಷ್ಟು ಇರ್ಲಿಲ್ಲ, ಮಜಾ ಇರ್ಲಿಲ್ಲ. ಅದಕ್ಕೆ ಒಂದ್ ಶರ್ಟ್ ತಗೊಳ್ಳೋಣ ಅಂತ ಅಣ್ಣ. ಈ ಪ್ಯಾಂಟ್ನ ಚಾಕ್ಲೇಟ್ ಚಂದು ಕೊಡಿಸ್ತಾವ್ರೆ. ಕೊಡ್ಸಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಾಗ ನಾನು ಬರ್ತೀನಿ. ಕೊಡ್ಸಲ್ಲ. ನಂದು ನೀರೇ ಕೊಡು. ಅಣ್ಣ ನಾನು ಕೊಟ್ಟಿದ್ದೀನಿ ಬಿಡ್ರ, ಹೆಂಗೋ ತಿಂಡಿ ಕೊಡಿಸ್ಬಿಡೋಣ ಸಾಕು, ಬದುಕೊಂತೀನಿ. ಸೊ ಆ ವೈಟ್ ನಂದು, ಈ ವೈಟು ರಾಲೆನ್ಸ್ದು. ನನ್ಗಂತೂ ಒಂದ್ ಕೈ ಒಳಿಕ್ ಹೋಗಲ್ಲ ಇದ್ರಲ್ಲಿ. ನನ್ಗಾಗಲ್ಲ ಅಲ್ಲ ಬ್ರೋ, ಕತ್ತೆ ಹೋಗಲ್ಲ ಇಷ್ಟೊಳಗೆ. ಮಚ್ಚ ಇವನು ಅಡ್ಡಾದಿಡ್ಡಿ ಉಟ್ಬಿಟ್ಟವನು, ಅದಕ್ಕೆ ಇಷ್ಟು ದಪ್ಪ ಇಷ್ಟು ಉದ್ದ ಬೆಳೆದ್ಬಿಟ್ಟವನಿ. ಅದಕ್ಕೆ ಬಟ್ಟೆ ಸಿಗ್ತಾ ಇಲ್ಲ. ನೋಡಿ ನಮ್ನ ಕಾಲ್ಡ್ ಯಾಕೆ ಎಲ್ಲೋದ್ರು M L XL ಸಿಗ್ತದೆ, ಇವನು XXL ಎಲ್ಲಿ ಸಿಗ್ತದೆ? ಇನ್ಸ್ಟಾಲ್ ಹೇಳಲ್ಲ. ನಾನು ಬಿಲ್ ಕಟ್ಟಿದ್ದೀನಿ, ನನಗೆ ಬೇಜಾರಾಯ್ತು, ನಾನು ಹೇಳಲ್ಲ. ಬಾರ ಆಯ್ತು, ಊಟ ಕೊಡಿಸ್ತೀನಿ ಬರ, ಒಳ್ಳೆ ಊಟ. ಸೊ ಗಾಯ್ಸ್, ಅಲ್ಲಿಂದ ಸ್ಟುಡಿಯೋ ಇಂದ ಬಂದು ಇವಾಗ ಬ್ರಷ್ ಎಲ್ಲ ತಗೊಂಡಿದ್ದೀನಿ. ಅಲ್ಲೂ ಜನ ಅಂತ ಅಣ್ಣ ಆಲ್ರೆಡಿ ರೆಡಿ ಆಗಿ ನಿಂತ್ಕೊಂಡ್ಬಿಟ್ಟವನೆ. ನಾನೇ ರೆಡಿ ಆಗಿಲ್ಲ, ನೀನ್ ರೆಡಿ ಆಗ್ಬಿಟ್ಟಲ್ಲ. ಪೇಸ್ಟ್ ಕೊಡು, ಬ್ರಷ್ ಹಿಡ್ಕೊಂಡ್ ಕಾಯ್ತಾ ಇದೀನಿ. ನೋಡ್ರಿ ಅಣ್ಣ ಇವಾಗ ಸ್ನಾನ ಮಾಡ್ಕೊಂಡ್ ಬಂದವನೆ. ರೂಮ್ ಚೆನ್ನಾಗಿತ್ತಲ್ವಾ ಇದು? ಹೆಂಗೈತ್ ರೂಮ್? ಅಂದ್ರೆ 1970s ಟೈಮಲ್ಲಿ 60 ವರ್ಷ ಆಗೈತಂತ. 60 ಎಷ್ಟು ಹೇಳಿದ್ರೆ 70 ವರ್ಷ. ಅವಾಗಿನ ಕಾಲಕ್ಕೆ ಇದೆ 5 ಸ್ಟಾರ್ ಹೋಟೆಲ್. ಅಂದ್ರೆ ಇವಾಗೂ ಮೇಂಟೈನ್ ಮಾಡೋರೆ, ಚೆನ್ನಾಗೈತೆ, ಪರವಾಗಿಲ್ಲ. ಬರೀ ಅಲ್ಲುಜ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗೋಣ. ಗಾಯ್ಸ್ ಕಮ್ ಲೆಟ್ಸ್ ಗೋ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ರೆಡಿ ಆಗಿದ್ದೀನಿ. ಇದು ಈಸಿ ಬೈ ಅಲ್ಲಿ ತಗೊಂಡಿದ್ದ ಪ್ಯಾಂಟು. ಇದು ಬಂದು ಸ್ಟುಡಿಯೋ. ಏನಕ್ಕೆ ಅಂದ್ರೆ ನಾನು ತಗೊಂಡೆ ಅಲ್ಲಿ, ಯಾಕೋ ನನಗೆ ಆ ಶರ್ಟ್ ಮ್ಯಾಚ್ ಆಗಿಲ್ಲ. ಅದಕ್ಕೆ ಈ ಶರ್ಟ್ ನ ಹಂಗೆ ಇಕ್ಬಿಟ್ಟು ಬಿಸಾಕಿ, ಯಾಕೋ ಆ ಶರ್ಟ್ ಸೆಟ್ ಆಗಿಲ್ಲ. ಅದಕ್ಕೆ ಇದನ್ನ ತಗೊಂಡಿದ್ದೀನಿ. ಚೆನ್ನಾಗಿದ್ಯಾ? ಬರ್ರಿ, ಆಲ್ರೆಡಿ ಶೂಟ್ ಮಾಡ್ತಾರ ಅವರು. ಓಯ್ ಇಲ್ಲಿಗೆ ಬಂದ್ಬಿಟ್ಟೆ ನಾ ತಿರ್ಗಾ. ಅಪ್ಪ ಫೈನಲಿ ಇವಾಗ ಮುಗೀತು. ನಂದೊಂದು ರೀಲ್ ಕಂಟೆಂಟ್ ಶೂಟ್ ಇದೆ, ಬರೀ ಹೋಗೋಣ ಮುಗಿಸೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ಫೈನಲಿ ಕೆಳಗ್ ಬಂದೆ. ನೋಡ್ರಿ ಇಲ್ಲಿ ಇನ್ನ ರೀಲ್ ಶೂಟೇ ಮುಗ್ದಿಲ್ವೇನೋ? ಇನ್ನ ಸ್ಟಾರ್ಟ್ ಆಗಿಲ್ವಾ? ಇನ್ನ ಮುಗ್ದಿಲ್ವಾ? ನನ್ನೇ ಸೈಡ್ ಹೋಗ್ಬಿಟ್ಟ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಬೆಳಿಗ್ಗೆಯಿಂದ ಕರ್ಕೊಂಬಂದು ತಿಂಡಿ ಕೊಡ್ಸಿಲ್ಲ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ ಆಗೈತೆ. ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿ ಮಾನವ ಜಾತಿಗೆ ಸೇರಿದ ಮೇಲೆ ನನಗೆ ಟೈಮ್ ಟು ಟೈಮ್ ಊಟಕ್ಕೆ ಬೀಳ್ಬೇಕು. ನಾವು ಊಟ ಮಾಡಿದ್ವಿ. ನೀವು ಊಟ ಮಾಡಿಲ್ಲ ಅಂದ್ರೆ ನಾನೇ ಮಾಡೋಕ್ಕಾಗುತ್ತೆ? ನನಗೆ ಕೊಡ್ಸ್ರಿ, ಇಲ್ಲ ಹೋಗಿ ತಿನ್ಕೊಂಡ್ಬರ್ತೀನಿ. ನನಗೂ ಅವ್ರು ಶೂಟ್ ಮಾಡ್ತಾರಲ್ಲ, ಇನ್ನ ದೇವಸ್ಥಾನಕ್ಕೆ ಹೋಗಿಲ್ಲ, ಶೂಟ್ ಮಾಡ್ತಾರೆ. ಆಲ್ರೆಡಿ ಎಷ್ಟು ಟೈಮು? 4 ಗಂಟೆಗೆ ಅಲ್ಲಿ ಕ್ಲೋಸ್. ಇಲ್ಲೇ 4 ಗಂಟೆ. ಒಳ್ಳೆ ಪ್ರವಾಸ ನಿಮ್ದು. ಏನೇನು ಹೇಳ್ತಿದ್ದಲ್ಲ? ನಾ ಶಿವಮೊಗ್ಗ ಕರ್ಕೊಂಬಂದು ಬೆಳಗ್ಗೆ ತಿಂಡಿ ಕೊಡ್ಸಿಲ್ಲ, ಮಧ್ಯಾಹ್ನ ಊಟ ಕೊಡ್ಸಿಲ್ಲ, ಸಾಯಂಕಾಲ ಆಯ್ತು ಒಂದು ಜ್ಯೂಸ್ ಕೊಡ್ಸಿಲ್ಲ, ಒಂದು ಪಪ್ಸ್ ಕೊಡ್ಸಿಲ್ಲ, ಸಮೋಸ ಕೊಡ್ಸಿಲ್ಲ, ಏನು ಕೊಡ್ಸಿಲ್ಲ. ಇಂಥ ಸಂಪತ್ತಿಗೆ ಇನ್ನೇನು ಕರ್ಕೊಂಬರ್ಬೇಕು? ನಾವೇನಾದ್ರೂ ಸತ್ರೆ ನನಗೇನೇ ಆದ್ರೂ ಅದಕ್ಕೆಲ್ಲ ಚಾಕ್ಲೇಟ್ ತಂದನೆ ಹೊಣ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ನಾನು ತಿನ್ನಿಲ್ಲ, ಹೊಟ್ಟೆ ಅಷ್ಟೈತೆ. ಅಟ್ಲೀಸ್ಟ್ ನನ್ಗೊಂದು ಸಮೋಸ ಆದ್ರೂ ಕೊಡ್ಸ್ಲೇಬೇಕು. ಖುಷಿಯಾದ ಅಣ್ಣ ಹ್ಯಾಪಿ. ಹೌದಾ ಬಿಡ್ತೀನಿ ಜಗಳ ಆಡ್ರೆ ಒಳ್ಳೆ ಶಕ್ತಿ ಇರ್ಬೇಕಲ್ಲ. ಹೌದು ತಗೊಳ್ಳೋದಿಲ್ಲ. ನಾವೇನು ರಾಕ್ಷಸರಲ್ಲ, ನಾವು ತಿಂದು ಅವ್ರಿಗೂ ಪಾರ್ಸಲ್ ತಗೊಂಡಿದ್ದೀವಿ. ಗುರು ಹೇಳು ಗುರು. ನಮಗೂ ಮನುಷ್ಯತ್ವ ಅನ್ನೋದಿದೆ. ಏನ್ ಬೆಳಿಗ್ಗೆಯಿಂದ ಊಟ ಕೊಡ್ಸಿಲ್ದೇ ಇರ್ಬೋದು, ಒಂದ್ ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ, ಆದ್ರೆ ಕೊಡಿಸ್ತಾರೆ, ಕಾಯ್ಬೇಕು. ಅದಕ್ಕೆ ನಾವೇ ಅವ್ರಿಗೆ ತಗೊಂಡೋಗ್ತೀವಿ. ಏನಂದ್ರೆ ವಿಷಯ, ನಾವು ಹೋಗಿ ತಿನ್ಕೊಂಡು ಪಾರ್ಸಲ್ ತಂದಿದ್ವಿ, ಇನ್ನ ಕಂಟೆಂಟ್ ಮುಗಿಸಿಲ್ಲ ಇವರು. ಆದ್ರೂ ಏನ್ ಹೇಳು, ಸಮೋಸ ಮಾತ್ರ ಸೂಪರ್ ಆಗಿತ್ತು. ನಿಜವಾಗ್ಲೂ ಚೆನ್ನಾಗಿದೆ. ನಾವು ಬರ್ಗೆಟ್ಟಿದೀವೋ ಇಲ್ಲ ಹೊಟ್ಟೆ ಹೊಸ್ತಿದ್ವಿ ಗೊತ್ತಿಲ್ಲ. ಫೈನಲಿ 1000 ಟೇಕ್ ಆದ್ಮೇಲೆ ಅಣ್ಣ ರೀಲ್ಸ್ ಮುಗಿಸಿದ್ದಾರೆ. ಫೈನಲಿ ಇವಾಗ ಹೊಂಟಿದ್ದೀವಿ ದೇವಸ್ಥಾನಕ್ಕೆ. ಇಷ್ಟು 1000 ಟೇಕ್ಗಳ ನಂತರ ಈಚೆ ಬಂದ್ವಿ. ಫೈನಲಿ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೇವೆ. KSRTC ಬಸ್ ಹತ್ರ KSRTC ಬಸ್ ಅವ್ರ ಹತ್ರ ಆಟ ಆಡ್ಬೇಡ್ರಿ.
ಅವ್ರಿಗೇನ್ ಕುತ್ಕೊಂಡು ಹೋಯ್ತಾ ಇರ್ತಾರೆ, ನಿಲ್ಸ್ಬಿಟ್ಟು ಬೇರೆ ಬಸ್ಸಲ್ಲಿ ಕಳಿಸ್ತಾರೆ. ಅಂದ್ರೆ KSRTC ಬಸ್ಸಿಂದ ಪ್ರಾಣಿಗಳ ಮೇಲೆ ದಯ ಇರ್ಲಿ ಅಂತ ಬರ್ಸಿರ್ತಾರೆ, ಮನುಷ್ಯರ ಮೇಲೆ ದಯನೇ ಇರಲ್ಲ, ಕುತ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಬೆಂಗಳೂರಲ್ಲಿ BMTC ಎದುರು ಹಾಕೊಂಬಾರ್ದು, ಈ ಹೈವೇನಲ್ಲಿ KSRTC ಎದುರು ಹಾಕೊಂಬಾರ್ದು. KSRTC ಎದುರು ಹಾಕೊಂಡ್ರೆ ಗದ್ದೆ ಒಳಗೆ ತಳ್ತಾರೆ, BMTC ಎದುರು ಹಾಕೊಂಡ್ರೆ ಡಿವೈಡರ್ ತಳ್ತಾರೆ. ಸವಾಸ ಮಾಡ್ಬೇಡ್ರಿ. ಏನ್ ಗೊತ್ತಾ, ಬರೀ ಕೆಟ್ಟದಾಗ ಹೇಳ, ಡ್ರೈವಿಂಗ್ ಮಾಡ್ತಾ ಇದೀನಿ, ಮೊಬೈಲ್ ಕೊಟ್ಟವ್ರೆ ಅಂತ. ನಾವು ಕೊಟ್ವಾ, ನೀವು ಕಿತ್ಕೊಂಡ್ರ ಏನಪ್ಪ ಜನ. ಗಾಯ್ಸ್ ಏನಂದ್ರೆ ಇವಾಗ ದೇಶದ ಹತ್ರ ಬಂದಿದೀವಿ. ಇನ್ನೊಂದ್ ವಿಷಯ ಏನಂದ್ರೆ, ಸಾಗರ್ ಬಾಸ್ ಸಕ್ಕದ ಕ್ಯಾಮ್ರಾ ಹಿಡ್ದವ್ರೆ. ಇನ್ನೊಂದ್ ಫೋನ್ ತಂದಿದ್ರೆ ಹಿಂಗ್ ಹಿಡಿದು ತೋರಿಸ್ತಿದ್ದೆ ಹೆಂಗ್ ಹಿಡ್ದವ್ರೆ ಅಂತ. ಬರೀ ದೇವಸ್ಥಾನಕ್ಕೆ ಹೋಗೋಣ. ಸೊ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಆಲ್ರೆಡಿ ಯಾವ್ದೋ ಒಂದ್ ಕಾರ್ ಎಕ್ಸಿಟ್ ಆಯ್ತಿದೆ. ಇವತ್ತು ನಾವು ಶಿವಮೊಗ್ಗದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗೈತೆ. ಆಂಟಿ ಎದೆ ಹೊಡೆದಂಗ್ ಆಗ್ಬಿಡುತ್ತೆ. ಇರಿಟೇಷನ್. ಸೊ ಬರೀ ಗಾಯ್ಸ್ ಹೋಗೋಣ ಆಯ್ತು. ಬ್ರೋ ಇಲ್ಲಿಗೆ ಬಂದು ಒಳ್ಳೇದಾಗೈತೆ ನಿಮ್ಗೆ? ನಾನು ಹೇಳಿದ್ನ ಒಂದ್ಸತಿ ಜ್ಞಾಪನಕ್ಕೈತಾ, ಇಲ್ಲಿಗೆ ಬಂದ್ರೆ ಒಳ್ಳೇದಾಗಿ ಆಗುತ್ತೆ ಅಂತ. ಸೀರಿಯಸ್ ಆಗಿ ನನ್ನ ಲೈಫಲ್ಲೂ ತುಂಬಾ ಒಳ್ಳೇದಾಗೈತೆ. ರಾಲೆನ್ಸ್ಗಂತೂ ತ್ರಿಬಲ್ ಒಳ್ಳೇದಾಗ್ಬಿಡೈತೆ. ಅದಕ್ಕೆ ಅವ್ನು ಈ ದೇವಸ್ಥಾನ ಅಂದ್ರೆ ನೆಕ್ಸ್ಟ್ ಮಾತೇ ಮಾತಾಡಲ್ಲ, ಬರ್ತೀನಿ ನಾನು ಬರ್ರಿ ಅಂತಾನೆ. ಇದು ನಿನಗ್ ಪರ್ಸನಲಿ ಈ ದೇವಸ್ಥಾನಕ್ಕೆ ಬಂದಾಗ ಒಳ್ಳೇದಾಗೈತಾ? ಪರ್ಸನಲಿ ಇರೋ ಸತ್ಯ ಹೇಳ್ಬೇಕು ಅಂದ್ರೆ, ಈ ದೇವಸ್ಥಾನಕ್ಕೆ ಕರೆದಿದ್ದು ಪ್ರಮೋಷನ್ಗೆ. ಆದರೆ ನಾನು ಆ ಪ್ರಮೋಷನ್ನೇ ಮಾಡಲಿಲ್ಲ. ನಾನು ಇಲ್ಲಿ ಬಂದು ಹೋದಾಗ್ಲಿಂದ ನನಗೆ ಒಳ್ಳೇದಾಗೈತೆ. ಆ್ಯಂಡ್ ಮೋರ್ ಓವರು ಇದು ನಾನು 3ನೇ ಸಲ ಬರ್ತಾ ಇರೋದು. ನಾನು ಇನ್ನೊಬ್ರು ಯಾರೋ ಕಾಸು ಕೊಡ್ತಾರೆ, ಇನ್ನೊಬ್ರು ಯಾರೋ ಪ್ರಮೋಷನ್ ಮಾಡಿಸ್ತಾರೆ ಅಂತ ಬಂದಿಲ್ಲ. ಪ್ರಮೋಷನ್ಗೋಸ್ಕರ ಬಂದಿಲ್ಲ, ನಮ್ಮ ತಾಯಿನೆಗೂ ಪ್ರೀತಿಗೋಸ್ಕರ ಬಂದಿರೋದು. ಸತ್ಯ ಹೇಳಬೇಕು ಅಂದರೆ, ನಮ್ಮ ತಾಯಿ ಎಷ್ಟು ಬದುಕೊಡೋ ಅವಳ ಮೇಲೆ ಆಣೆ ಇಕ್ತಿರೋದು ಅಷ್ಟೇ ಸತ್ಯ. ನಮ್ಮ ತಾಯಿನೆಗೂ ನಾನು ಇದಕ್ಕೆ, ಈ ದೇವಸ್ಥಾನಕ್ಕೆ ಪ್ರಮೋಷನ್ ಮಾಡ್ತಿಲ್ಲ, ಪ್ರಮೋಷನ್ ಎಲ್ಲ ಮಾಡ್ತಾಯಿಲ್ಲ. ಈ ತಾಯಿಯಲ್ಲಿ ಸತ್ಯ ಐತೆ, ಈ ತಾಯಿಯಲ್ಲಿ ಒಂದು ಶಕ್ತಿ ಐತೆ. ಇಲ್ಲಿಗೆ ಬಂದು ಹೋದ್ಮೇಲೆ ಯಾವ ಕೆಟ್ಟ ಕಣ್ಣು ಬೀಳಲ್ಲ. ಒಂದು ತಡೆ ಓಡಿಸ್ಬೇಕು. ತಡೆ ಓಡಿಸಿದ್ರೆ ಒಂದು 6 ತಿಂಗಳು ನಾನು ನೆಮ್ಮದಿಯಾಗಿರ್ತೀನಿ. 1 ವರ್ಷ ಕಾಲ ನೆಮ್ಮದಿಯಾಗಿರ್ತೀನಿ. 1 ವರ್ಷ ಕಾಲ ನನಗೆ ಯಾವ ಅಡಚಣೆಗಳು ಬರಲ್ಲ. 2024 ಹೆಂಗಿದ್ದೆ, 2025 ಹೆಂಗಿದ್ದೆ, ಒಂದ್ಸಲಿ ನನ್ನ ಜರ್ನಿನ ನೋಡಿಕೊಂಡ್ರೆ ಆ ದೇವ್ರು ನನಗೆ ಕೊಟ್ಟರೆ ತುಂಬ ಕೊಟ್ಟವ್ರೆ, ಸಾಕು. ಸತ್ಯಪ್ಪ, ಅವತ್ತು ನಾನು ಅವನೇ ಫಸ್ಟ್ ಬಂದಿದ್ದೆ ದೇವಸ್ಥಾನಕ್ಕೆ. ಅವತ್ತು ನಮ್ಮ ಜೊತೆ ಇವನು ಇದ್ದ. 3 ಸಲಿನೂ ಅವನೇ. ಅವತ್ತು ಇದ್ದ, ಇವತ್ತು ಇದ್ದ. ಅರ್ಥ ಏನು ಹೇಳ್ರಿ? ಎಲ್ಲದರಲ್ಲೂ ಜೊತೆಗೆ ಅವನೇ ಅಂದರೆ ನಿಮ್ಮಿಂದ ಏನೋ ಪ್ರಾಬ್ಲಮ್ ಇದೆ. ಎಂಟ ಫ್ರೆಂಡ್ ಅಲ್ಲ ನೀನು, ಫ್ರೆಂಡ್ ಅಲ್ಲ ನಮ್ದಂಗಲ್ಲ, ನಮ್ದೆಲ್ಲ ಇಷ್ಟಿಷ್ಟದೇ ಇರ್ತಾವೆ ಕ್ಯಾಮ್ರಾ. 5D ತರ್ತೀವಿ ನಾವು. ನಮ್ದು ಎಡಿಟಿಂಗೇ ಬೇರೆ ಥರ ಇರುತ್ತೆ. ನಾವು ರಾಜಕೀಯದಲ್ಲ ಫೋಟೋ ವಿಡಿಯೋ ಎಲ್ಲ ಮೊನ್ನೆ CM ಫಂಕ್ಷನಿಂದೆಲ್ಲ ನಾವೇ ವಿಡಿಯೋ ಶೂಟ್ ಮಾಡಿದ್ವಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇವ್ರು ಶಾಸ್ತ್ರ ಎಲ್ಲ ಹೇಳ್ತಾರೆ ಸ್ವಲ್ಪ ಲೈಟಾಗಿ. ಯಾರ ಥರ? ಸ್ವಾಮೀಜಿ ಕಂಡಂಗೆ ಕಾಣ್ತೀನ. ಓದ್ಸತಿ ಅವ್ರ ತಮ್ಮನ್ ಮಾಡ್ಕೊಂಡ್ರ ನನ್ನ. ಇಲ್ಲ, ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ ಅಂದರೆ ಇದೆಲ್ಲ ಹೇಳಲ್ಲ, ಸುಮ್ಮನೆ ಏನು ಮದುವೆ ಇದೆ ಅದು ಇದೆಲ್ಲ ಹೇಳ್ತಾರೆ. ನೋಡಿ, ಕಾಲು ತೊಳ್ಕೊತ ಇದ್ದಾನೆ ಚಂದು. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವಾಗ ಚಂದುನ್ ಒಂದ್ಸತಿ ನೀಟಾಗಿ ಝೂಮಲ್ಲಿ ನೋಡ್ಕೊಳ್ರಿ. ಇವಾಗ ದೇವಸ್ಥಾನದ ಪೂಜಾರಿನೂ ತೋರಿಸ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಸೇಮ್ ಒಂದ್ಸತಿ ಏನಾಗಿತ್ತು ಹೇಳ್ರಿ. ಅವತ್ತು ಒಂದ್ ಅಜ್ಜಿ ಬಂದು ಅವನು ಬರ್ಲಿ ಅವನು ಪಕ್ಕದಲ್ಲಿ ಇರ್ತಿದ್ನಲ್ಲ. ಬಾರಲ್ಲಿ ಆಫ್ ಮಾಡ್ಲಿ. 7:15 ಏನಾಯ್ತು ಹೇಳ್ರಿ ಇವಾಗ? ಏನಾಯ್ತು? ಇಲ್ಲಿಗೆ ಬಂದ ಯಾವುದೋ ಅಜ್ಜಿ ಬಂದರು, ಸ್ವಾಮಿ ನನ್ನ ಕಷ್ಟಗಳು ಯಾವುದು ಪರಿಹಾರ ಇಲ್ಲ, ನೀವು ಹೇಳಿದ್ದು. ಇವನು ಟೆನ್ಷನ್ ಆಗೋಗ್ಬಿಟ್ಟವನು, ನಾನು ಸ್ವಾಮೀಜಿ ಅಲ್ಲ ಒಳಗೆ ಅಂತ. ಅವ್ರು ಏನ್ ಅನ್ಕೊಂಡಿದ್ರು ಬ್ರೋ? ನನ್ನ ಸ್ವಾಮೀಜಿ ಅನ್ಕೊಂಬಿಟ್ಟವ್ರೆ. ಏನು ಅದ್ರದ್ದೇನು ಡಿಫ್ರೆನ್ಸ್ ಇಲ್ಲ. ಬನ್ನಿ ತೋರಿಸ್ತೀವಿ. ನೀವು ಡಿಸೈಡ್ ಮಾಡಿ. ದೇವಸ್ಥಾನಕ್ಕೆ ಅಂತಾನೆ ಬೆಂಗಳೂರಿಂದ ಬಂದಿದ್ದೀವಿ ನಾವು. ಹಂಗೆ ನಿಮ್ನ ಮಾತಾಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆ ಕಾಲದಿಂದನೂ ಅಮಾವಾಸ್ಯೆ ಪೂಜೆ ಅಂದ್ರೆ ಭಕ್ತರು ಎಲ್ಲೇ ಇರ್ಲಿ, ಏನ್ ಇವಾಗ ಜನ ಇಲ್ಲ, ಕಮ್ಮಿ ಇದಾರೆ ಅಂತ ಅನ್ಕೊಂತ ಇರ್ತೀವಿ. ಆ ಹೋಮ ಸ್ಟಾರ್ಟ್ ಆಗೋದ್ರೊಳಗೆ ಎಲ್ಲ ಜನ ಬಂದು ಸೇರ್ಬಿಡ್ತಾರೆ. ಮತ್ತೆ ಅಮಾವಾಸ್ಯೆಯಲ್ಲಿ ಅಕ್ಕಪಕ್ಕ ದೇವಸ್ಥಾನದಿಂದ 1-2 ಕಿಲೋಮೀಟರ್ ದೂರದಲ್ಲಿ ಮಳೆ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹೋಮ ಟೈಮಲ್ಲಿ ಯಾವುದೇ ಮಳೆ ಬರಲ್ಲ, ಇಲ್ಲ ಪ್ರಕೃತಿಯಿಂದ ಯಾವುದೇ ತೊಂದರೆಗಳಾಗೋದಿಲ್ಲ, ಯಾವ ಸಮಸ್ಯೆಗಳದಲ್ಲೇ ಆ ಹೋಮ ಅಷ್ಟು ವಿಶೇಷವಾಗೋದು. ಪ್ರತಿ ಅಮಾವಾಸ್ಯೆ ಆ ಥರ ತುಂಬಾ ಉದಾಹರಣೆಗಳು, ನಿದರ್ಶನಗಳು, ಸತ್ಯ ಘಟನೆಗಳು ಕಣ್ಮುಂದೆ ಇದೆ. ಇದು ಎಲ್ಲರಿಗೂ ಅನುಕೂಲವಾಗ್ಲಿ ಅಂತ ಹೇಳಿ ಅಮಾವಾಸ್ಯೆ ದಿನ ಸಾರ್ವಜನಿಕವಾಗಿ ಎಲ್ಲರಿಗೂ ಮಹಾಯಾಗದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ, ತಾಯಿ ಆಶೀರ್ವಾದ ಪಡೆಯೋದಕ್ಕೆ ಅವಕಾಶ ಇಲ್ಲಿ ಮುಕ್ತವಾಗಿ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲಾರ್ದು ಸ್ಟೋರಿ ಹಾಕಿದ್ರೆ ಸರಿ ಬ್ರೋ. ಏನ್ ಎಲ್ಲಾರ್ದು ಹಾಕ್ಬೇಕೆ ಒಂದ್ ಒಬ್ಬಂದ್ ಮಾತಾನ ಅಷ್ಟೇ ಅಲ್ವಾ? ಇನ್ಸ್ಟಾಗ್ರಾಮ್ ಬೆಳೆಯಕ್ ಮುಂಚೆ ಎಲ್ಲರ ಜೊತೆ ಫೋಟೋ ಸ್ಟೇಟಸ್ಗೆ. ಇವಾಗ ನಮ್ದು ಹಾಕಲ್ಲ. ಬೈದಿಲ್ಲ, ವಿಡಿಯೋನೇ ಮಾಡ್ತಿರ್ಲಿಲ್ಲ. ಇವರಿಂದನೇ ಬೈದಿದ್ದು. ಜಗಳ ತಂದಿಕ್ಕಿದ್ದೆ ಇವರು.
ಬಿಡು ನಿನ್ನ ಆಸೆ ಹಂಗ ಆಗೈತಲ್ಲ, ಅವ್ನು ರೀಲ್ ಸ್ಟಾರ್ ಆದ್ನಲ್ಲ, ನೀನೇನಂದಿದ್ದೆ? ಅವ್ನ್ ರೀಲ್ ಸ್ಟಾರ್ ಆದಪ್ಪ, ನಮ್ದ ಬಗ್ಲಿ ಊಟ ಇಕ್ಕುದ್ನಲ್ಲ ಬೈದ ಅಂತ. ಯಾರು ಅವನೇ. ಅದು ಅವ್ನು ಅರ್ಥ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ. ನೀನ್ ಅಷ್ಟು ಅರ್ಟ್ ಮಾಡಿದ್ಯ ಅಂತ ಅವ್ನಿಗೆ. ಅರ್ಟ್ ಮಾಡಿದ್ಕೆ ಅವ್ನು ವಿಡಿಯೋ ಮಾಡಿದ್ದು. ಯಾವತ್ತು ಶಿಲ್ಪಿ ಕಲ್ಲಿಗೆ ಹೊಡೆದ್ರೆ ಅದು ಶಿಲೆ ಆಗೋದು, ಹಂಗ್ ಹೊಡೆದ್ ಅವ್ನು ಶಿಲೆ ಮಾಡಿದ್ದೀನಿ ನಾನು. ಏನ್ ಬೇಕಾಯ್ತು? ಆ ಶಿಲೆ ನನಗೆ ಬೈತೈತಿ ಇವಾಗ. ಇವಾಗ ನೀವಿಬ್ರು ಮಾತಾಡ್ಕೊಳ್ಳಿ. ಏನು ಸರ್ ಕರೆಕ್ಟ್ ಅಲ್ಲ ದಿಲೀಪ್ ಅವರೇ? ನೋಡ್ರಿ, ಅವನು ವೀಡಿಯೋ ಮಾಡಲಿ ಅಂತ ಇವನು ಬೈದ, ಇವನು ಜಗಳ ಆಡಿದ್ರು, ವೀಡಿಯೋ ಮಾಡಿದ್ರು, ಮನಸ್ತಾಪ ಆಗಿತ್ತು. ಇವಾಗ ಇವನು ಸ್ಟಾರ್ ಆಗೋನು, ಅವನು ಸ್ಟಾರ್ ಆಗೋನೆ. ಕಾಸೇನು ಮಾಡಿಲ್ಲ ಅಷ್ಟು, ನಾವು 100-200 ಮಾಡ್ತಾವ್ರೆ ಅಷ್ಟೇ ಅಲ್ವಾ? ಏನು ಕೋಟಿ ಮಾಡ್ತಾ ಇದ್ದೀನ್ರಿ? ಕಾಸೇ ಇಲ್ಲ ಬ್ರೋ. ನೋಡಿದ್ರೆ ಹೇಳಲಿಲ್ಲ, 100-200 ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಎಲ್ಲರ ಜೊತೆ ಹೊಡೆದಾಕಿದ್ರೆ ಬಚಾವ್ ಆಯ್ತಾನೆ ಅಂತ ಹೇಳ್ರಿ. ಹಾಂ, ಅವನು ಇವಾಗ 1 ಮಿಲಿಯನ್ ಹತ್ತತ್ರ ಬಂದಿರೋದಕ್ಕೆ ನಮ್ಗಳ ಜೊತೆ ಫೋಟೋ ಹಾಕಲ್ಲ ಅಂತ ಹೇಳ್ತಾ ಇದ್ದೇನೆ. ಇಟ್ಸ್ ಓಕೆ, ಪರವಾಗಿಲ್ಲ. ದೇವ್ರು ಹಿಂಗೆ ಇದೇ ದೇಶದ ಮುಂದೆನೆ ಬಂದಿದ್ದು. ಇದೇ ದೇವಸ್ಥಾನ ಮುಂದೆ 94K ಫಾಲೋವರ್ಸ್ ಇದ್ದಾಗ ಬಂದಿದ್ದು. 94K ಅಲ್ಲ, 93 ಆಗಿತ್ತು, 92 ಆಗಿತ್ತು ಮೈನಸ್. ಅದೇ ಮೈನಸ್ ಅವರದಲ್ಲೆಲ್ಲ ಸ್ಟೋರಿಗಳೆಲ್ಲ ಹಾಕ್ತಾ ಇದ್ರು. ಈಗೆಲ್ಲ ನಮ್ಮನ್ನೆಲ್ಲ ಹಾಕಲ್ಲ. ಹಳೆ ಮೆಸೇಜಸ್ ಇದೆ. 1 ಮಿಲಿಯನ್ ಇದೆ, ಏನ್ ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ಈಗ ಅವರು ಸ್ಟಾರು. ಯಾರು ಇರ್ಬಾರ್ದು ಏನಂತೀರಿ? ಸ್ಟಾರು. ನಿಜ ನಿಜ. ಸ್ಟಾರ್ಸ್. ನಾವು ವಿಮಲು ಆಗಕ್ಕಾಯ್ತಲ್ಲ. ವಿಮಲ್ ಅವರು ಕಾಂಪಿಟೇಟರ್ ಸ್ಟಾರ್ಗೆ ಲಾಚಿಗೆ ಹಾಕ್ಬಿಟ್ಟು ಸ್ಟಾರ್ ಅದನ್ನ ನಾವು RMD ಆಗೋದು ಬಿಡ್ರಿ. ರಜನಿಗಂಧನ ಹಂಗಾರೆ. ಇವರು ಇವಾಗ ಚಂದುನು ಯಾಕೋ ರಾಲೆನ್ಸು ವಾಸನೆ ಕುಡ್ದು ನಂದು ಫೋಟೋ ತೆಗಿ ಒಬ್ಬಂದೆ ಅಂತ ಅವನೇ. ನೋಡೋಣ, ನಮ್ನು ಕರೀತಾರ ಇಲ್ವಾ? ದಿಲೀಪನಂತೂ ಕರೆಯಲ್ಲ ಪಾಪ. ಅಲ್ಲೇ ಅವ್ನು ಕ್ಯಾಮ್ರಾ ಹಿಡಿದು ದೂರ ನಿಂತ್ಬಿಟ್ಟವನೆ. ಇಲ್ಲ, ನಾನು ಚಿನ್ನು ಇದ್ದೀವಿ. ಚಿನ್ನುನಂತೂ ಯಾರು ಮೂಸ್ತಾ ಇಲ್ಲ. ಬೇಕಾದ್ರೆ ಹತ್ ಕಡೆ ತಿರುಗಿಸ್ರಿ ಕ್ಯಾಮ್ರಾ ನಿಂತ ನೋಡಲ್ಲ, ಯಾರು ಮೂಸಲ್ಲ. ಸುಮ್ಮನೆ ನಾನು ಇನ್ಫ್ಲೂಯೆನ್ಸರ್ ಅಂತ ಓಡಾಡ್ತಾನೆ. ಏನಂತೀರಿ? ನಾನು ಚಿತ್ರದುರ್ಗಕ್ಕೆ ಬಂದೆ. ಡೈಲಿ ಬ್ಲಾಗ್ ಎಲ್ಲ ಮಾಡ್ತಾರೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಟಾಟೋ ಹಾಕ್ತೀವಿ ಅಂತ ವಿಡಿಯೋ ಮಾಡ್ತಾರೆ, ಆದ್ರೆ ಮಾಡಲ್ಲ. ಪೇಮೆಂಟ್ ಏನು ಕೊಡಲ್ಲ ಇವರು. ಇನ್ನು ನಮ್ದೇ ಮೈನಸ್ ಮಾಡ್ತಾರೆ. ಇವಾಗ ಊಟ ಕೊಡಿಸ್ಬೇಕು ನಡೀರಿ. ಅದೇ ಹೇಳಲ್ಲ, ಮೈನಸ್ ಮಾಡ್ತಾರೆ. ಅವ್ರು ತುಂಬಾ ಫೇಮಸ್. ಖರ್ಚಾಗೋದು 1,000 ಆಗಲ್ಲ ಅಲ್ಲಿ. ನಮ್ ಕ್ಯಾಮ್ರಾಮನ್ ಚೇಂಜ್ ಆಗಿದ್ದಾರೆ. ನಮ್ ಕ್ಯಾಮ್ರಾಮನ್ ಮುಂದೆ ಟಾಟೋ ಚಿನ್ನ ಕ್ಯಾಮ್ರಾಮನ್ ಆಗಿರೋ. ಯಾಕೆ ಮೈಕೆ ಇಸ್ಕೊಳಕ್ ಬರ್ತಾ ಇದೀಯ? ಕ್ಯಾಮ್ರಾಮನ್ ಮಾತ್ರ ಏನು ಈ ಸಂದರ್ಭದಲ್ಲಿ ಹೇಳಕ್ಕೆ ಏನ್ ಬಯಸ್ತಾ ಇದೀನಿ ಅಂದ್ರೆ ಎಲ್ಲವೂ ಆಯ್ತಾಯ್ತು ಬಿಡು, ನಿಲ್ಸ. ನಿಜ ಹೇಳು, ತಡೆ ಹೊಡೆದಾಗ ಏನ್ ಅನ್ನಿಸ್ತು? ನನಗೆ ತಡೆ ಹೊಡೆದಾಗ ಏನು ಅನಿಸ್ತು ಅಂದರೆ, ಸೀರಿಯಸ್ಲಿ ಕುತ್ಕೊಂಡು ನನಗೆ ಯಾರೋ ಅದುಮ್ದಂಗೆ ತಲೆ ಎಲ್ಲ ಕಿತ್ತಿ ಹೊರಗೆ ಬಂದು ಒಂಥರ ಫುಲ್ಲು ಭಾರ. ನನ್ನ ಲೈಫಾಗಿ ಏನು ವೈಬ್ರೇಷನ್ನೇ ಫೀಲ್ ಆಗಲ್ಲ ನನಗೆ. ನಾನು ಒಂಥರ ಹೆಂಗೆ ಅಂದರೆ, ದೇವ್ರು ಅಂದರೆ ಮುಗಿಯೋದು. ಆಯ್ತಪ್ಪ, ನೀನು ಚೆನ್ನಾಗಿರು, ನಾನು ಚೆನ್ನಾಗಿಟ್ಕ ಅಷ್ಟೇ. ಬಿಟ್ಟು ನನ್ನ ಲೈಫಾಗೆ ಫಸ್ಟ್ ಟೈಮು ನನಗೇನಾದರೂ ಒಂದು ಫೀಲ್ ಆಗೈತೆ, ನನ್ನ ಬಾಡಿ ವೈಬ್ರೇಷನ್ ಆಗೈತೆ, ವೈಬ್ರೇಟ್ ಆಗೈತೆ ಅಂದರೆ ಇದೇ ಇಲ್ಲಿ ಬಂದು ತಡೆ ಹೊಡಿಸ್ಬೇಕಾದ್ರೆ ಮಾತ್ರ. ಅದು ಕಣ್ಣು ಮುಚ್ಚಿದಾಗ ಎಲ್ಲ ಅದುಮ್ದಂಗಾಗಿ ಅದೀಗಲೂ ವೆಯ್ಟ್ ಹೇಳ್ಕೊಳಕ್ ಆಗಲ್ಲ. ಅದು ನನಗೂ ತುಂಬಾ ಸತಿ ಬಾಡಿಯಿಂದ ಏನೋ. ಆಕ್ಚುಲಿ ಏನಂದ್ರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಬಿಡ್ರಿ. ನಮ್ಮ ಮಚ್ಚನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ಕರ್ಕೊಂಡ್ ನನಗಂತೂ ತುಂಬಾ ಖುಷಿ ಆಯ್ತು. ಸಾಯ್ತಾವನೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ಡೌನ್ಫಾಲ್ ಅಂತ ಅವನು. ಇನ್ನೂ 2 ತಿಂಗಳಾಗಿಲ್ಲ. ಅದಕ್ಕೆ ಒಂಚೂರು ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ, ಮೀಟಪ್ ಎಲ್ಲ ಮಾಡಿ ಅಲ್ಲಿ ಅಂತ ಕರ್ಕೊಂಡ್ಬಂದು ಪೂಜೆ ಮಾಡಿ. ಇನ್ನ ಮುಗ್ದಿಲ್ವ ನಿಮ್ದು? ಸೊ ಗಾಯ್ಸ್, ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ಸಂಜೆ ತಿರ್ಗಾ ಇದ್ದಿದೆ ಅಂತೆ ಮೆಣಸಿನ್ಕಾಯಿ ಅಮ್ಮ, ಅದನ್ನು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೆಂಗೋ ಬರೋದು ಬಂದಿದ್ದೀವಿ. ಯಾಕೆ ಸುಮ್ಮನೆ ಹಂಗೆ ಹೋಗೋದು, ಎಲ್ಲ ಮುಗಿಸ್ಕೊಂಡು ಹೋಗೋಣ. ಏನಂತೀರಾ? ಬಲ್ಗಾಲಿಕ್ಕಿ ನನ್ನ ಕಾರ್ ಗತ್ತಿದ್ರೆ ಏನೋ ಒಂಥರ ಖುಷಿ ನನಗೆ. ನಡೀರಿ ದಯವಿಟ್ಟು